aldehydes, ketones, carboxylic acids chapter start ಮಾಡೋಣ. Again the pattern will be the same. Organic chemistry chapters again format ಮಾಡೀನಿ, limited number of questions but standard questions which will definitely help you. So again the same thing, theory revise ಮಾಡಿನ you have to start this. ನೀವು ಹಿಂಗೆ ಅನ್ಬೋದು ಈಗ ಟೈಮ್ ಭಾಳ ಇಲ್ಲ, ಹೌ ಟು ಪೂರ ಚಾಪ್ಟರ್ ಓದ್ಕೊಂಡು ಹೆಂಗೆ ಕೊಡೋಕೆ ಟೈಮ್ ಇರ್ತೈತಿ. ಡೆಫಿನೆಟ್ಲಿ ನೀವು ಬೋರ್ಡ್ ಎಕ್ಸಾಮ್ ಬರೋದು ಸ್ವಲ್ಪ ಟೈಮ್ ಆಗೈತಿ, ಗ್ಯಾಪ್ ಆಗೈತಿ, ದಟ್ ಆಲ್ ಫ್ಯಾಕ್ಟರ್ಸ್ ನನಗೆ ಗೊತ್ತು. ಅವೆಲ್ಲ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಿ ನಾನು ಹೇಳಕತ್ತೀನಿ. ಪೂರ ನೆನಪಂತೂ ಆಬ್ವಿಯಸ್ಲಿ ಹರಿರಂಗಿಲ್ಲ, ಬಟ್ ಸಡನ್ಲಿ ಎಲ್ಲ ನೆನಪಂತೂ ಇರೋಂಗಿಲ್ಲ. ಸೊ ಒಂದು ಹಾಫ್ ಆನ್ ಅವರ್ 40 minutesನಾಗ ಯು ಹ್ಯಾವ್ ಟು ಗೋ ಥ್ರೂ ದ ಎಂಟೈರ್ ಚಾಪ್ಟರ್. ಅಂದರೆ ನೀವು ಅವಾಗ ಮಸ್ತ್ ಹೊಳೆ ಓದಿಟ್ಟಿದ್ರಿ ಅಂದ್ರೆ ಡೆಫಿನೆಟ್ಲಿ ಹಾಫ್ ಆನ್ ಅವರ್ನೇ ಮುಗಿತೈತಿ. ಸೊ ಯು ಶುಡ್ ನೇಮ್ ರಿಯಾಕ್ಷನ್ಸ್ ಯಾವ್ಯಾವು ಪಟ ಆಮೇಲೆ ನೋಡ್ಕೊಂಡ್ಬಿಡೋದು. ಆಮೇಲೆ ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ ಒಳಗೆ ನೇಮ್ ರಿಯಾಕ್ಷನ್ಸ್ ಆದಮೇಲೆ ಇವು ಎಲ್ಲ ಅದಾವು ಸ್ವಲ್ಪ ಆಕ್ಸಿಡೈಸಿಂಗ್ ಏಜೆಂಟ್, ಫೆಲಿಂಗ್ಸ್ ಸೊಲ್ಯೂಷನ್, ಟಾಲೆನ್ಸ್ ರಿಯೇಜೆಂಟ್, ಇದ್ರ ಬಗ್ಗೆ ಒಂದಿಷ್ಟು ಅದಾವು. ಮೆಥಡ್ಸ್ ಆಫ್ ಪ್ರಿಪ್ರೇಷನ್, ಆಮೇಲೆ ಅದ್ರದ್ದು ಒಂದಿಷ್ಟು ರಿಯಾಕ್ಷನ್ಸ್, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್, ಇಂಥವು ಒಂದು ಹಾಫ್ ಆನ್ ಅವರ್ನಾಗ ರಿವೈಸ್ ಮಾಡ್ಬೋದು. ಓಕೆ, ಸೊ ದ್ಯಾಟ್ ರಿವಿಷನ್ ಇಸ್ ಡೆಫಿನೆಟ್ಲಿ ರಿಕ್ವೈರ್ಡ್. ಅದು ಮಾಡಿರಿ. ಆಮೇಲೆ ವಿಲ್ ಲುಕ್ ಇನ್ ಟು ದೀಸ್ ಕ್ವಶನ್ಸ್ ವಿಚ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಓಕೆ, this is the first question. A compound that gives a positive iodoform test is. A compound that gives a positive iodoform test is. ಈ 4 ಕಂಪೌಂಡ್ ಒಳಗೆ ಅಯೋಡೋಫಾರ್ಮ್ ಟೆಸ್ಟ್ ಯಾವುದು ತೋರಿಸುತ್ತೆ. ಲಾಸ್ಟ್ ಒಂದಿಷ್ಟು ವೀಡಿಯೋಸ್ ಒಳಗೆ ಅಯೋಡೋಫಾರ್ಮ್ ಬಗ್ಗೆ ಆಲ್ರೆಡಿ ಒಂದು ಕ್ವಶನ್ ಬಂದಿತ್ತು. ಅಗೇನ್ ಯಾಕೆ ರಿಪೀಟ್ ಮಾಡಿರಿ ಇದ್ರಾಗ ಅಂದ್ರೆ, ಅಯೋಡೋಫಾರ್ಮ್ ಕನ್ಸೆಪ್ಟ್ ಮೇಲೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಡೆಫಿನೆಟ್ಲಿ ಕ್ವಶನ್ಸ್ ಬರ್ತಾವೆ. ದಿಸ್ ಟಾಪಿಕ್ ಏನೈತಲ್ಲ, ಇದು ಅಯೋಡೋಫಾರ್ಮ್ ಟಾಪಿಕ್ ಯಾಕೋ ಈ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ಸ್ ಫ್ರೇಮ್ ಮಾಡೋರಿಗೆ ಫೇವ್ರೇಟ್ ಟಾಪಿಕ್ ಇರ್ಬೋದು ಇದು, ಬಿಕಾಸ್ ದೇ ರಿಪೀಟೆಡ್ಲಿ ಆಸ್ಕ್ ಅಬೌಟ್ ದಿಸ್. ಸೊ ನಾನು ಇನ್ನೊಂದು ಕ್ವಶನ್ ಅದ್ರ ಮೇಲೆನೂ ಕೇಳೀನಿ ಈ ಚಾಪ್ಟರ್ ಒಳಗೆ. ಸೊ ಅಯೋಡೋಫಾರ್ಮ್ ಟೆಸ್ಟ್ ತೋರಿಸ್ಬೇಕು ಅಂದ್ರೆ ನಾವು ಲಾಸ್ಟ್ ವಿಡಿಯೋಗೆ ಡಿಸ್ಕಸ್ ಮಾಡಿದಂಗೆ ಆ ಕಂಪೌಂಡ್ ಒಳಗೆ ಏನಿರ್ಬೇಕು, CH3C ಡಬಲ್ ಬಾಂಡು ಗ್ರೂಪ್ ಇರಬೇಕು. CH3C ಡಬಲ್ ಬಾಂಡು ಗ್ರೂಪ್ ಇತ್ತಂದ್ರೆ, ಮಿಥೈಲ್ ಕೀಟೋನ್ ಗ್ರೂಪ್ ಇತ್ತಂದ್ರೆ ಅದು ಅಯೋಡೋಫಾರ್ಮ್ ಟೆಸ್ಟ್ ತೋರಿಸುತ್ತೆ. ಸೊ ಈ 4ರಾಗ ಅಂಥ ಕಂಪೌಂಡ್ ಯಾವುದು ಅಂತ ನೀವು ಐಡೆಂಟಿಫೈ ಮಾಡಬೇಕು. ಓಕೆ, ಬಿಫೋರ್ ವಿ ಗೋ ಟು ದ ಸಾಲ್ವಿಂಗ್ ಎಕ್ಸಾಕ್ಟ್ಲಿ ಕ್ವಶನ್, ಅಯೋಡೋಫಾರ್ಮ್ ರಿಯೇಜೆಂಟ್ ಏನು, NaOI ಇದ್ರ ಜೋಡಿ ಆ ಕಂಪೌಂಡ್ ರಿಯಾಕ್ಟ್ ಆಗುತ್ತೆ, ಆಗಿ ಅಯೋಡೋಫಾರ್ಮ್ ಆಗುತ್ತೆ. CHI3 ಇಸ್ ಅಯೋಡೋಫಾರ್ಮ್. ಅದು ಆಗಬೇಕು ಅಂದ್ರೆ ಈ ಕಂಪೌಂಡ್ಸ್ ಜೋಡಿ ಇದು ರಿಯಾಕ್ಟ್ ಆಗುತ್ತೆ. ಈಗ ಅದು NaOI. ಇದು ಹೆಂಗೆ ಬಂತು, ಅಯೋಡೋಫಾರ್ಮ್ ರಿಯೇಜೆಂಟ್ ಹೆಂಗೆ ಬಂತು ಅಂದರೆ ಅಯೋಡಿನ್ ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್ ಮಾಡಿದರೆ ಬಂತು. ದಿಸ್ ಇಸ್ ಅಯೋಡೋಫಾರ್ಮ್ ರಿಯೇಜೆಂಟ್. ನಮ್ಮ ಕಂಡೀಷನ್ ಏನು ಗೊತ್ತು, ಅಯೋಡೋಫಾರ್ಮ್ ರಿಯಾಕ್ಷನ್ ತೋರಿಸ್ಬೇಕು ಅಂದರೆ CH3C ಡಬಲ್ ಬಾಂಡು ಗ್ರೂಪ್ ಇರಬೇಕು, ಅಥವಾ ಈ ಗ್ರೂಪ್ ಇದ್ರೂ ನಡೀತೈತಿ. ಯಾಕಂದರೆ ಇದು ಆಫ್ಟರ್ ಆಕ್ಸಿಡೇಷನ್ ಬಿಕಮ್ಸ್ ದಿಸ್. ವಾಟ್ ಇಸ್ ಆಕ್ಸಿಡೇಷನ್? ರಿಮೂವಲ್ ಆಫ್ ಹೈಡ್ರೋಜನ್. ಸೊ ಈ ಹೈಡ್ರೋಜನ್ ಹೋದ ಅನ್ಕೋರಿ, H2 2 ಹೈಡ್ರೋಜನ್ ಹೋದು ಅಂದರೆ ಇಲ್ಲಿ ಡಬಲ್ ಬಾಂಡ್ ಬರ್ತೈತಿ, CH3C ಡಬಲ್ ಬಾಂಡು ಆಗುತ್ತೆ. ಸೊ ಇದು ಇದ್ದಿದ್ದು ಗ್ರೂಪ್ ಈ 4ರಾಗ ಯಾವುದು ಅಂತ ನೀವು ವಿಚಾರ ಮಾಡಿರಿ. ಸೊ ಆಪ್ಷನ್ ಎ ನೋಡೋಣ ಅಂತ. ಏನು ಆಪ್ಷನ್ ಎ? ಪೆಂಟೈನಾಲ್ ಹಾಕೋಣ. ಹಂಗನೆ ರಫ್ ಹಾಕಿನ ಪೆಂಟೈನಾಲ್ 1 2 3 4 5 5 ಕಾರ್ಬನ್. ಏನಂದಾರೆ ಇವರು? 1 ಪೆಂಟೈನಾಲ್ ಅಂದರೆ 1ನೇ ಕಾರ್ಬನಿಗೆ ಆಲ್ಕೋಹಾಲ್, ಸಿಗೆ OH. ಸೊ ಇಲ್ಲೇ ಆ ಗ್ರೂಪ್ ಇಲ್ಲ, ನೀವು ಮುಂದೆಲ್ಲ ಹೈಡ್ರೋಜನ್ ತುಂಬಬೇಕು. ನಾನು ಹಂಗೆ ಬಿಟ್ಟು ಬಿ 2 ಪೆಂಟೈನೋನ್. ಸೊ 1 2 3 4 5 ಸೆಕೆಂಡ್ ಕಾರ್ಬನಿಗೆ ಡಬಲ್ ಬಾಂಡು ಇಲ್ಲೇ ಐತೆ ನೋಡಿರಿ, C ಡಬಲ್ ಬಾಂಡು CH3 ಗ್ರೂಪ್ ಐತೆ ಅಂದರೆ ಇದು ಅಯೋಡೋಫಾರ್ಮ್ ರಿಯಾಕ್ಷನನ್ನು ತೋರಿಸುತ್ತೆ. ಏನು ಮಾಡ್ತೈತೆ? ಅಯೋಡೋಫಾರ್ಮ್ ರಿಯಾಕ್ಷನನ್ನು ತೋರಿಸುತ್ತೆ. ಸೊ ಆಪ್ಷನ್ ಬಿ ಸಿ ಡಿ ನೋಡೋಕೆ ಹೋಗಂಗೇ ಇಲ್ಲ, ನೀವು ಬೇಕಾದ್ರೆ ವೆರಿಫೈ ಮಾಡಿ ನೋಡಿರಿ.
ಅಯೋಡೋ ಫಾರ್ಮ್ ಮೇಲೆ ಇನ್ನೊಂದು ಕ್ವಶನ್ ಮಾಡಿದ್ವಿ ಲಾಸ್ಟ್ ವೀಡಿಯೋದಾಗ, ಅಥವಾ ಅದ್ರ ಹಿಂದಿನ 2-3 ವೀಡಿಯೋಸ್ ಒಳಗೆ ಅದು ಇತ್ತು. ಓಕೆ, ನೆಕ್ಸ್ಟು polarization of electrons in acrolein may be written as. Polarization of electrons in acrolein may be written as. ಕ್ವಶನ್ ನೋಡಿದ ಕೂಡ ನಿಮ್ಗೆ ಸ್ವಲ್ಪ ಏನೇನೋ ಐತಲ್ಲ ಅಂತ ಅನ್ನಿಸ್ತಿರ್ಬೋದು. ಏನೂ ಇಲ್ಲ, ಭಾಳ ಸರಳ ಐತಿ. ಆ್ಯಕ್ರೋಲೀನ್ ಅನ್ನೋದು ಏನು ಒಂದೇ ಮಾತು. ಆ್ಯಕ್ರೋಲೀನ್ ಅನ್ನೋದು ಒಂದು ಆಲ್ಡಿಹೈಡ್, ವೆರಿ ಸಿಂಪಲ್ ಆಲ್ಡಿಹೈಡ್ ಕಂಪೌಂಡ್. ಅದ್ರೊಳಗೆ ಪೊಲರೈಸೇಷನ್ ಹೆಂಗಿರ್ತೈತಿ? ಪೊಲರೈಸೇಷನ್ ಅಂದರೆ ಏನು? ಇವು ಪೈ ಎಲೆಕ್ಟ್ರಾನ್ಸ್ ಇರ್ತಾವಲ್ಲ, ಪೈ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆದಮೇಲೆ ಎಲ್ಲಿ ಟ್ರಾನ್ಸ್ಫರ್ ಆಗ್ತಾವೆ, ಅವು ಎಲ್ಲಿ ಟ್ರಾನ್ಸ್ಫರ್ ಆದಮೇಲೆ ಇದರಿಂದ ಹೋತು ಅಂದರೆ ಇದಕ್ಕೆ ಪಾಸಿಟಿವ್ ಚಾರ್ಜ್ ಬರ್ತೈತಿ, ಅದ್ರ ಕಡೆ ಹೋತು ಅಂದ್ರೆ ಅದಕ್ಕೆ ನೆಗೆಟಿವ್ ಚಾರ್ಜ್ ಬರ್ತೈತಿ. ಈಗ ವಾಟ್ ಐಮ್ ಸ್ಪೀಕಿಂಗ್ ಇಸ್, ಯಾವುದೊಂದು ಕಾಂಪೌಂಡ್ ಐತಿ, ಅದ್ರೊಳಗೆ ಡಬಲ್ ಬಾಂಡ್ ಅದಾವ ಅಂದ್ರೆ ಎದ್ರದ್ದು ಯಾವ ಎಲಿಮೆಂಟ್ದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರ್ತೈತಿ ಅಲ್ಲೇ ಆ ಎಲೆಕ್ಟ್ರಾನ್ಸ್ ಹೋದಂದ್ರೆ ಅದಕ್ಕೆ ನೆಗೆಟಿವ್ ಚಾರ್ಜ್, ಎಲ್ಲಿಂದ ಹೋದು ಅಲ್ಲಿ ಪಾಸಿಟಿವ್ ಚಾರ್ಜ್. ಸೊ ಹಿಂಗೆ ಬಂದ ಮೇಲೆ ಪಾಸಿಟಿವ್ ನೆಗೆಟಿವ್ ಕ್ರಿಯೇಟ್ ಆಗುತ್ತಲ್ಲ, ಆ ಪೊಲರೈಸೇಷನ್ ಹೆಂಗಾಗುತ್ತೆ ಈ ಕಾಂಪೌಂಡ್ ಒಳಗೆ? ಯಾವ ಕಾಂಪೌಂಡ್ ಒಳಗೆ? ಆ್ಯಕ್ರೋಲಿನ್ ಕಾಂಪೌಂಡ್ ಒಳಗೆ. ಫಸ್ಟ್ ಆಫ್ ಆಲ್ ಆ್ಯಕ್ರೋಲಿನದು ಫಾರ್ಮುಲಾ ಏನು? ಒಂದು ಸಿಂಪಲ್ ಆಲ್ಡಿಹೈಡ್ ಕಾಂಪೌಂಡ್, ಅದು ಆಲ್ಡಿಹೈಡ್ ಕಾಂಪೌಂಡ್ ಇಲ್ಲೇ ಫಾರ್ಮುಲಾ CH2CH C ಡಬಲ್ ಬಾಂಡು H. ಇದು CH ಅಂದ್ರೆ ಆಲ್ಡಿಹೈಡ್ ಐತಿ ಅಂತ ಪ್ರೂವ್ ಮಾಡುತ್ತೆ. ಅಂದರೆ ಈ ಕಾಂಪೌಂಡ್ ಒಳಗೆ ಆಲ್ಡಿಹೈಡ್ ಗ್ರೂಪ್ ಐತಿ ಅಂತ ಪ್ರೂವ್ ಮಾಡುತ್ತೆ. ಸೊ ಆ್ಯಕ್ರೋಲಿನ್ ಫಾರ್ಮುಲಾ ಏನು? CH2CH C ಡಬಲ್ ಬಾಂಡು H. ಓಕೆ, ಇದ್ರೊಳಗೆ ಪೊಲರೈಸೇಷನ್ ಕೇಳ್ಯಾರ. ಸೊ ಏನು ಮಾಡ್ತೀನಿ, ಅದನ್ನು ರೆಸೊನೆನ್ಸ್ ಸ್ಟ್ರಕ್ಚರ್ ಹಾಕ್ತೀನಿ. ರೆಸೊನೆನ್ಸ್ ಸ್ಟ್ರಕ್ಚರ್ ಯಾಕಂದ್ರೆ ನಿಮ್ಗೆ ಗೊತ್ತಾಗ್ತಿಲ್ಲ. ಓಕೆ, ಇದನ್ನು ನಾನು ರಿಪೀಟ್ ಮಾಡೀನಿ, ಇದನ್ನು ಇಲ್ಲಿ ರಿಪೀಟ್ ಮಾಡೀನಿ. ಪ್ರಾಬಬ್ಲಿ ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ ಆಗ್ತಿರಬಹುದು. ಓಕೆ, try to change the direction. Okay, so this is acrolein CH2CH C double bond H. ಅದರ ರೆಸೊನೇಟಿಂಗ್ ಸ್ಟ್ರಕ್ಚರ್ ಇಲ್ಲಿ ಏನಾಯ್ತು ನೋಡ್ರಿ, ಇಲ್ಲೇ ವಿ ನೋ ಆಕ್ಸಿಜನ್ ಈಸ್ ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ಕಾರ್ಬನ್. ಸೊ ಇಲ್ಲಿ ಪೈ ಎಲೆಕ್ಟ್ರಾನ್ಸ್ ಏನಾಗ್ತಾವೆ, ಇಲ್ಲಿ ಶಿಫ್ಟ್ ಆಗ್ತಾವೆ. ಇಲ್ಲಿ ಶಿಫ್ಟ್ ಆದರೆ ಈ ಆಕ್ಸಿಜನಿಗೆ ಏನು ಬಂತು? ಈ ಆಕ್ಸಿಜನಿಗೆ ನೆಗೆಟಿವ್ ಚಾರ್ಜ್ ಬಂತು. ಇದಕ್ಕೆ ನೆಗೆಟಿವ್ ಚಾರ್ಜ್ ಬಂದರೆ ಇಲ್ಲೇ ಈ ಕಾರ್ಬನಿಗೆ ಪಾಸಿಟಿವ್ ಚಾರ್ಜ್. ಸೊ ಈ ಕಾರ್ಬನ್ ಪಾಸಿಟಿವ್ನ ಕಂಪನ್ಸೇಟ್ ಮಾಡೋಕ್ಕೆ ಈ ಪೈ ಎಲೆಕ್ಟ್ರಾನ್ಸ್ ಇಲ್ಲಿ ಬರ್ತಾವೆ. ಈ ಪೈ ಎಲೆಕ್ಟ್ರಾನ್ಸ್ ಇಲ್ಲಿ ಹೋದರೆ ಈ ಕಾರ್ಬನಿಗೆ ಪಾಸಿಟಿವ್ ಚಾರ್ಜ್. ಸೊ ಈ ಆಕ್ಸಿಜನ್ನಿಗೆ ನೆಗೆಟಿವ್, ಈ ಕಾರ್ಬನಿಗೆ ಪಾಸಿಟಿವ್. ಈ ಆಕ್ಸಿಜನ್ನಿಗೆ ನೆಗೆಟಿವ್, ಈ ಕಾರ್ಬನಿಗೆ ಪಾಸಿಟಿವ್. ಯಾಕಂದ್ರೆ ಈ ಪೈ ಎಲೆಕ್ಟ್ರಾನ್ಸ್ ಇಲ್ಲಿ ಹೋದ್ರೆ ಆಕ್ಸಿಜನ್ನಿಗೆ ನೆಗೆಟಿವ್, ಈ ಕಾರ್ಬನಿಗೆ ಪಾಸಿಟಿವ್. ಈ ಕಾರ್ಬನ್ ಪಾಸಿಟಿವ್ನ ಕಂಪನ್ಸೇಟ್ ಮಾಡೋಕ್ಕೆ ಈ ಪೈ ಎಲೆಕ್ಟ್ರಾನ್ಸ್ ಇಲ್ಲಿ ಬಂದು ಡಬಲ್ ಬಾಂಡ್ ಮಾಡಿದ್ರು. ಸೊ ಎಂಡ್ ಆಕ್ಸಿಜನ್ ಮೇಲೆ ನೆಗೆಟಿವ್, ಕಾರ್ಬನ್ ಮೇಲೆ ಪಾಸಿಟಿವ್. ಈ ಕಡೆ ಲೆಫ್ಟ್ ಎಂಡ್ ಕಾರ್ಬನ್ ಮೇಲೆ ಪಾಸಿಟಿವ್, ರೈಟ್ ಎಂಡ್ ಆಕ್ಸಿಜನ್ ಮೇಲೆ ನೆಗೆಟಿವ್. ಹಂಗೆ ನೋಡಿರಿ, ಇಲ್ಲದೆ ಹಂಗಿಲ್ಲ, ಆಪ್ಷನ್ ಒಳಗಿಲ್ಲ. ಅಲ್ಲಿ ಆ್ಯಕ್ಚುಯಲ್ ಚಾರ್ಜ್ ತೋರಿಸಿ, ಇವ್ರು ಪಾರ್ಷಿಯಲ್ ಚಾರ್ಜ್ ತೋರಿಸಿ. ಅಂದರೆ ಆಫ್ಟರ್ ಟ್ರಾನ್ಸ್ಫರ್ ಇದು ಜಸ್ಟ್ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿ ಶಿಫ್ಟ್ ಆಗ್ಯಾವ ಅಂತ. ದ್ಯಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹೋಲ್ ಚಾರ್ಜ್ ಆ್ಯಂಡ್ ಪಾರ್ಷಿಯಲ್ ಚಾರ್ಜ್. ಸೊ ಆಪ್ಷನ್ ಎ ಅಂತೂ ಅಲ್ಲ. ಆಪ್ಷನ್ ಬಿ, ಈ ಕಾರ್ಬನ್ ಮೇಲೆ ಏನು ಪಾಸಿಟಿವ್ ಇರುತ್ತೆ. ಸೊ ಆಪ್ಷನ್ ಬಿನೂ ಅಲ್ಲ, ಸಿನೂ ಅಲ್ಲ, ಡಿ ನೋಡಿರಿ. ಈ ಕಾರ್ಬನ್ ಮೇಲೆ ಪಾಸಿಟಿವ್ ಐತಿ, ಈ ಎಂಡ್ ಆಕ್ಸಿಜನ್ ಮೇಲೆ ನೆಗೆಟಿವ್ ಐತಿ. ಈ ಕಾರ್ಬನ್ ಮೇಲೆ ಪಾಸಿಟಿವ್ ಐತಿ, ಈ ಎಂಡ್ ಆಕ್ಸಿಜನ್ ಮೇಲೆ ನೆಗೆಟಿವ್ ಐತಿ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಈಗ ನೀವು ಅನ್ಬೋದು, ಇದು ಸ್ಟ್ರಕ್ಚರು ಇಲ್ಲಿ ಬಂದಿದ್ದು ಬೇರೆನೇ ಐತಿ. ನಾ ಇಲ್ಲಿ ಹಾಕಿದ್ದು ಇದು ರೆಸೋನೇಟಿಂಗ್ ಸ್ಟ್ರಕ್ಚರ್. ಎರಡು ರೆಸೊನೇಟಿಂಗ್ ಸ್ಟ್ರಕ್ಚರ್ ಸೇರಿ ಇದಾಗುತ್ತೆ. ಅವ್ರು ರೆಸೊನೇಟಿಂಗ್ ಸ್ಟ್ರಕ್ಚರ್ ಕೇಳಿಲ್ಲ, ಇಲ್ಲಿ ಪೊಲರೈಸೇಷನ್ ಎಷ್ಟು ಏನಾಗುತ್ತೆ ಅಂತ ಕೇಳ್ಯಾರ ಅಷ್ಟೇ. ಪೊಲರೈಸೇಷನ್ ಅಂದರೆ ಎಲ್ಲಿ ಏನು ಚಾರ್ಜ್ ಇರ್ತೈತಿ. ಈ ಕಾರ್ಬನ್ ಮೇಲೆ ಪಾಸಿಟಿವ್ ಇರ್ತದೆ, ಈ ಆಪ್ಷನ್ ಮೇಲೆ ನೆಗೆಟಿವ್ ಇರ್ತದೆ, ಅಷ್ಟೇ ಹೇಳಬೇಕು. ಸೊ ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಟೈಪ್ ಕ್ವಶನ್ ಬರ್ತಾವೆ, ಇವು ಸಿಂಪಲ್ ಅದಾವೆ. ನೆಕ್ಸ್ಟ್ ಕೊಡಿ. ಬೆಂಜಾಲ್ಡಿಹೈಡ್ ಆ್ಯಂಡ್ ಅಸಿಟೋನ್ ಕ್ಯಾನ್ ಬಿ ಬೆಸ್ಟ್ ಡಿಸ್ಟಿಂಗ್ವಿಶ್ಡ್ ಬೈ. ಬೆಂಜಾಲ್ಡಿಹೈಡ್ ಆ್ಯಂಡ್ ಅಸಿಟೋನ್ ಕ್ಯಾನ್ ಬಿ ಬೆಸ್ಟ್ ಡಿಸ್ಟಿಂಗ್ವಿಶ್ಡ್ ಬೈ. ಆಪ್ಷನ್ ಎ ಫಲಿಂಗ್ ಸೊಲ್ಯೂಷನ್, ಬಿ ಸೋಡಿಯಂ ಹೈಡ್ರಾಕ್ಸೈಡ್, ಆಪ್ಷನ್ ಸಿ 2,4 DNP. 2,4 DNP ಟೆಸ್ಟ್ ಅಂದರೆ ಏನು? 2,4 ಡೈನೈಟ್ರೋಫಿನಾಲ್. ಆಪ್ಷನ್ ಡಿ ಟಾಲರೆನ್ಸ್ ರಿಯೇಜೆಂಟ್. ಕ್ವಶನ್ ಏನು? ಬೆಂಜಾಲ್ಡಿಹೈಡ್ ಆ್ಯಂಡ್ ಅಸಿಟೋನ್ ಕ್ಯಾನ್ ಬಿ ಬೆಸ್ಟ್ ಡಿಸ್ಟಿಂಗ್ವಿಶ್ಡ್ ಬೈ. ಇದೇನು ಡಿಸ್ಟಿಂಗ್ವಿಶ್ ಮಾಡಬೇಕು? ಬೆಂಜಾಲ್ಡಿಹೈಡ್, ಅಸಿಟೋನ್. ಬೆಂಜಾಲ್ಡಿಹೈಡ್ ಇಸ್ ಆಲ್ಡಿಹೈಡ್, ಅಸಿಟೋನ್ ಇಸ್ ಕೀಟೋನ್. ಸೊ ಆಲ್ಡಿಹೈಡ್ ಮತ್ತು ಕೀಟೋನನ್ನು ಸಪ್ರೇಟ್ ಮಾಡೋ ಟೆಸ್ಟ್ ಯಾವುದು? ಡಿಸ್ಟಿಂಗ್ವಿಶ್ ಮಾಡೋ ಟೆಸ್ಟ್ ಯಾವುದು?
ಇದು ನಾವು ಥಿಯರಿ ಒಳಗೆ ಡಿಸ್ಕಸ್ ಮಾಡೀವಿ. ಈ ಫೆಲಿಂಗ್ಸ್ ಮತ್ತು ಟಾಲೆನ್ಸ್ ಬಗ್ಗೆ ಬರ್ತೈತಿ. ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಬರೋ ಚಾನ್ಸ್ ಭಾಳ ಇರ್ತಾವೆ. ಸೊ ಅದ್ರ ಬಗ್ಗೆ ಒಂದು ಥಿಯರಿ ಡಿಸ್ಕಸ್ ಮಾಡಿಬಿಡೋನು, ಸೊ ದ್ಯಾಟ್ ಇದ್ರ ಮೇಲೆ ಏನು ಬಂದರೂ ಯು ಕ್ಯಾನ್ ಆನ್ಸರ್. ಸೊ ಇಲ್ಲಿ ಕೇಳಿದ್ದವ್ರು ಏನು, ಬೆಂಜಾಲ್ಡಿಹೈಡ್ ಮತ್ತು ಅಸಿಟೋನನ್ನು ಹೆಂಗೆ ಡಿಸ್ಟಿಂಗ್ವಿಷ್ ಮಾಡ್ತೀರಿ, ಹೆಂಗೆ ಬೇರೆ ಬೇರೆ ಮಾಡ್ತೀರಿ, ಯಾವ ಟೆಸ್ಟ್ ಯೂಸ್ ಮಾಡಿ ಬೆಂಜಾಲ್ಡಿಹೈಡ್ ಅಸಿಟೋನ್. ಬೆಂಜಾಲ್ಡಿಹೈಡ್ ಈಸ್ ಆಲ್ಡಿಹೈಡ್, ಅಸಿಟೋನ್ ಈಸ್ ಕೀಟೋನ್. ಓಕೆ, ಬೆಂಜಾಲ್ಡಿಹೈಡ್ ಇಲ್ಲಿ ಬರ್ತೀನಿ, ಇದು ಅಸಿಟೋನ್, ಇದು ಬೆಂಜಾಲ್ಡಿಹೈಡ್ ಇಸ್ ಅಸಿಟೋನ್ ಏನು CH3 ಡಬಲ್ ಬಾಂಡು CH. ಇದು ಆಲ್ಡಿಹೈಡ್, ಇದು ಕೀಟೋನ್. Test used to distinguish between aldehyde and ketone is Tollens reagent. Tollens reagent ಯೂಸ್ ಮಾಡಿದರೆ ಆಲ್ಡಿಹೈಡ್ ಮತ್ತು ಕೀಟೋನನ್ನು ಬೇರೆ ಬೇರೆ ಮಾಡಬಹುದು. ಸೊ ಬೆಂಜಾಲ್ಡಿಹೈಡ್ ಇಸ್ ಆಲ್ಡಿಹೈಡ್, ಅಸಿಟೋನ್ ಯಾವುದು, ಅಸಿಟೋನ್ ಇಸ್ ಕೀಟೋನ್. Benzaldehyde is aldehyde, acetone is ketone. So distinguish between benzaldehyde and acetone, we use Tollens reagent. So Tollens test ಮಾಡ್ತೀವಿ. ಇದಕ್ಕೆ ಇನ್ನು ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತೀಗ. ಸೊ ಆಪ್ಷನ್ ಡಿ ಇಸ್ ದ ಆನ್ಸರ್ ಇಸ್ ಆಪ್ಷನ್ ಡಿ, Tollens reagent. ಎದಕ್ಕಂತ ಸ್ವಲ್ಪ ಡಿಸ್ಕಸ್ ಮಾಡೋಣ. Tollens test is only given by aldehydes. ಎದಕ್ಕೆ? ಬಿಕಾಸ್ Tollens reagent is a mild oxidizing agent. ಸೊ ಆಲ್ಡಿಹೈಡನ್ನ ಅಷ್ಟು ಅದು ಆಕ್ಸಿಡೈಸ್ ಮಾಡುತ್ತೆ, ಕೀಟೋನನ್ನು ಆಕ್ಸಿಡೈಸ್ ಮಾಡೋಂಗಿಲ್ಲ. ನಾವು ಥಿಯರಿ ಒಳಗೆ ಜಗ್ಸಲ ಡಿಸ್ಕಸ್ ಮಾಡೀವಿ. ಕೀಟೋನ್ ಆಕ್ಸಿಡೈಸ್ ಆಗಬೇಕಂದ್ರೆ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಬೇಕು. ಆಲ್ಡಿಹೈಡ್ಸ್ ಆಕ್ಸಿಡೈಸ್ ಆಗಬೇಕಂದ್ರೆ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಇದ್ದರೂ ನಡೀತೈತಿ. ಸೊ ಈ ಟಾಲೆನ್ಸ್ ರಿಯೇಜೆಂಟ್ ಮತ್ತು ಫೆಲಿಂಗ್ಸ್ ಆ್ಯಂಡ್ ಟಾಲೆನ್ಸ್ ಬೋತ್ ಆರ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಫೆಲಿಂಗ್ಸಿಗೆ ಆಮೇಲೆ ಬರ್ತೀನಿ ಅಂತ ನಾನು. Tollens reagent is a mild oxidizing agent, therefore it oxidizes only aldehydes. ಅಂದರೆ ಆಲ್ಡಿಹೈಡ್ಸ್ಗೆ ಅಷ್ಟು ಟೆಸ್ಟ್ ಕೊಡ್ತೈತಿ, ಕೀಟೋನ್ಸಿಗೆ ಕೊಡೋಂಗಿಲ್ಲ ಅಂದ್ಬಿಟ್ರೆ ಏನಾಯ್ತು, ಇಲ್ಲಿ ನಂದು ಒಂದು ಬೆಂಜಾಲ್ಡಿಹೈಡ್ ಐತಿ, ಒಂದು ಅಸಿಟೋನ್ ಐತಿ. ಸೊ ನಾನು ಟಾಲೆನ್ಸ್ ರಿಯೇಜೆಂಟ್ ಟೆಸ್ಟ್ ಮಾಡಿಬಿಟ್ರೆ ಯಾವುದು ಟೆಸ್ಟ್ ಕೊಡ್ತೈತಿ ಅದು ಆಲ್ಡಿಹೈಡ್, ಅದು ಬೆಂಜಾಲ್ಡಿಹೈಡ್. ಯಾವುದು ಕೊಡೋಂಗಿಲ್ಲ ಅದು ಅಸಿಟೋನ್. ಸೊ ಡಿಸ್ಟಿಂಗ್ವಿಷ್ ಮಾಡಿಬಿಟ್ವಿ ಟಾಲೆನ್ಸ್ ರಿಯೇಜೆಂಟ್ ಯೂಸ್ ಮಾಡಿ. ಈಗ ಸ್ವಲ್ಪ ಫೆಲಿಂಗ್ಸ್ ಬಗ್ಗೆನೂ ಮಾತಾಡ್ಬೇಕು. ಬಿಕಾಸ್ ಟಾಲೆನ್ಸ್ ಈಸ್ ಅ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗ್ತದೆ ಆ್ಯಂಡ್ ಕೀಟೋನ್ ನೀಡ್ಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಈಗ ಡಿಸ್ಕಸ್ ಮಾಡಿದ್ದು ಬರ್ತೀನಿ ನಾನು. ಸಿಮಿಲರ್ಲಿ ಫೆಲಿಂಗ್ಸ್ ಟೆಸ್ಟ್ ಈಸ್ ಆಲ್ಸೋ ಗಿವನ್ ಓನ್ಲಿ ಬೈ ಆಲ್ಡಿಹೈಡ್ಸ್. ಟಾಲೆನ್ಸ್ ಟೆಸ್ಟು ಬರೀ ಆಲ್ಡಿಹೈಡ್ಸ್ ಅಷ್ಟು ತೋರಿಸ್ತಾವೆ, ಕೀಟೋನ್ಸ್ ತೋರಿಸಂಗಿಲ್ಲ. ಫೆಲಿಂಗ್ಸ್ ಟೆಸ್ಟು ಬರೀ ಆಲ್ಡಿಹೈಡ್ಸ್ ಅಷ್ಟೇ ತೋರಿಸ್ತಾವೆ, ಕೀಟೋನ್ಸ್ ತೋರಿಸಂಗಿಲ್ಲ. ಬಿಕಾಸ್ ಬೋತ್ ಟಾಲೆನ್ಸ್ ರಿಯೇಜೆಂಟ್ ಆ್ಯಂಡ್ ಫೆಲಿಂಗ್ಸ್ ರಿಯೇಜೆಂಟ್ ಆರ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ಆ್ಯಂಡ್ ದೇರ್ ಇಸ್ ಅ ಸ್ಮಾಲ್ ಡಿಫ್ರೆನ್ಸ್ ಬಿಟ್ವೀನ್ ಫೆಲಿಂಗ್ಸ್ ರಿಯೇಜೆಂಟ್ ಆ್ಯಂಡ್ ಟಾಲೆನ್ಸ್ ರಿಯೇಜೆಂಟ್. ಫೆಲಿಂಗ್ಸ್ ಟೆಸ್ಟಿಗೂ ಟಾಲೆನ್ಸ್ ಟೆಸ್ಟಿಗೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಐತಿ. ಏನದು ಡಿಫ್ರೆನ್ಸ್? ಇಲ್ಲೈತೆ ನೋಡ್ರಿ. ದಿಸ್ ಟೆಸ್ಟ್ ಅಂದರೆ ಫೆಲಿಂಗ್ಸ್ ಟೆಸ್ಟ್ ಈಸ್ ಓನ್ಲಿ ಗಿವನ್ ಬೈ ಅಲಿಫ್ಯಾಟಿಕ್ ಆಲ್ಡಿಹೈಡ್ಸ್, ನಾಟ್ ಅರೋಮ್ಯಾಟಿಕ್ ಆಲ್ಡಿಹೈಡ್ಸ್. ಟಾಲೆನ್ಸ್ ಟೆಸ್ಟ್ ಈಸ್ ಗಿವನ್ ಬೈ ಆಲ್ಡಿಹೈಡ್ಸ್, ನಾಟ್ ಕೀಟೋನ್ಸ್. ಫೆಲಿಂಗ್ಸ್ ಟೆಸ್ಟ್ ಈಸ್ ಆಲ್ಸೋ ಗಿವನ್ ಬೈ ಆಲ್ಡಿಹೈಡ್ಸ್, ನಾಟ್ ಕೀಟೋನ್ಸ್. ಬಟ್ ಫೆಲಿಂಗ್ಸ್ ಟೆಸ್ಟ್ ಈಸ್ ಅದ್ರಾಗ ಪರ್ಟಿಕ್ಯುಲರ್ ಆಗಿ ಆಲ್ಡಿಹೈಡ್ಸ್ ಒಳಗೆ ಪರ್ಟಿಕ್ಯುಲರ್ ಆಗಿ ಓನ್ಲಿ ಅಲಿಫ್ಯಾಟಿಕ್ ಆಲ್ಡಿಹೈಡ್ಸ್ ಅಷ್ಟು ತೋರಿಸ್ತಾವೆ. ಅರೋಮ್ಯಾಟಿಕ್ ಆಲ್ಡಿಹೈಡ್ಸ್ ವಿಲ್ ನಾಟ್ ಶೋ ಫೆಲಿಂಗ್ಸ್ ಟೆಸ್ಟ್. ಎದಕ್ಕೆ ಅಂದ್ರೆ ಆ್ಯಸ್ ಐ ಸೆಡ್ ಅರ್ಲಿಯರ್, ಬೋತ್ ಫೆಲಿಂಗ್ಸ್ ರಿಯೇಜೆಂಟ್ ಆ್ಯಂಡ್ ಟಾಲೆನ್ಸ್ ರಿಯೇಜೆಂಟ್ ಬೋತ್ ಆರ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ಇದ್ರಾಗ ಫೆಲಿಂಗ್ಸ್ ಈಸ್ ಮೈಲ್ಡರ್ ದ್ಯಾನ್ ಟಾಲೆನ್ಸ್ ರಿಯೇಜೆಂಟ್. ಈ ಎರಡು ರಿಯೇಜೆಂಟ್ ಯಾವ್ಯಾವು ಫೆಲಿಂಗ್ಸ್ ಟಾಲೆನ್ಸ್ ಕಂಪೇರ್ ಮಾಡಿದರೆ ಬೋತ್ ಆರ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. If you compare mild idraga, if you compare the oxidizing strengths of these two reagents, Tollens is stronger than Fellings. So Fellings test bare aliphatic aldehydes torso, aromatic aldehydes torsangilla. So to conclude about this whole Fellings and Tollens, and one point ಹೇಳ್ತೀನಿ, ಈ ಪಾಯಿಂಟ್ ನೀವು ನೆನಪಿಟ್ಕೋಬೇಕು. This point will definitely help you in solving questions related to this topic. Oxidizing property strength ಹೇಳೋದಾದ್ರೆ ಟಾಲೆನ್ಸ್ ರಿಯೇಜೆಂಟ್ ಇದು ಮೈಲ್ಡ್ ಬಟ್ ಟಾಲೆನ್ಸ್ ರಿಯೇಜೆಂಟ್ ಸ್ವಲ್ಪ ಫೆಲಿಂಗ್ಸ್ಕಿನ್ನ ಸ್ಟ್ರಾಂಗ್. ಓಕೆ, ಅಲ್ಟಿಮೇಟ್ಲಿ ವಾಟ್ ಐ ವಾಂಟ್ ಟು ಸೇ ಇಸ್ ಟಾಲೆನ್ಸ್ ಇಸ್ ಯೂಸ್ ಟು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಆಲ್ಡಿಹೈಡ್ ಆ್ಯಂಡ್ ಕೀಟೋನ್ ಕೇಳಿದ್ರೆ ಈ ಕ್ವಶನ್ನಾಗ ಟಾಲೆನ್ಸ್ ರಿಯೇಜೆಂಟ್ ಯೂಸ್ ಮಾಡಿದ್ವಿ. ಫೆಲಿಂಗ್ಸ್ ಇಸ್ ಯೂಸ್ ಟು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಅಲಿಫ್ಯಾಟಿಕ್ ಆ್ಯಂಡ್ ಅರೋಮ್ಯಾಟಿಕ್ ಆಲ್ಡಿಹೈಡ್. ಇದು ಆಲ್ಡಿಹೈಡೋ ಇದು ಕೀಟೋನೋ ಹೇಳ್ರಿ ಅಂತ ಕೇಳಿದರೆ ನಾನು ಟಾಲೆನ್ಸ್ ಟೆಸ್ಟ್ ಮಾಡ್ತೀನಿ. ಇದ್ದಿದ್ರಾಗ ಯಾವ ಆಲ್ಡಿಹೈಡು ಅಲಿಫ್ಯಾಟಿಕೋ ಅರೋಮ್ಯಾಟಿಕೋ ಅಂತ ಕೇಳಿದ್ರೆ ಅಂದರೆ ನಾನು ಫೆಲಿಂಗ್ಸ್ ಯೂಸ್ ಮಾಡ್ತೀನಿ. ದಿಸ್ ಮಚ್ ಯು ರಿಮೆಂಬರ್. Okay, Tollens is used to distinguish between aldehyde and ketone because only aldehydes show, ketone won't show. Fellings also only aldehydes show, no ketone does not show, but only aliphatic aldehydes show.
ಸೊ ನಾನು ಇದು ಅಲಿಫ್ಯಾಟಿಕೋ ಅರೋಮ್ಯಾಟಿಕೋ ಅಂತ ಹೇಳ್ಬೋದು. ಅಲಿಫ್ಯಾಟಿಕ್ ಅಂದರೆ ಎಕ್ಸಾಂಪಲ್ ಅಸಿಟಾಲ್ಡಿಹೈಡ್ CH3CH. ಇದಕ್ಕೆ ಎಕ್ಸಾಂಪಲ್ ಅಂದರೆ ಬೆಂಜಾಲ್ಡಿಹೈಡ್ ಅಂದರೆ ಬೆಂಜಿನ್ ರಿಂಗ್ ಇದ್ದಿದ್ದು ಅರೋಮ್ಯಾಟಿಕ್. ಓಕೆ, ದಿಸ್ ಈಸ್ ಇಟ್ ಅಬೌಟ್ ಟಾಲರೆನ್ಸ್ ಆ್ಯಂಡ್ ಫಿಲ್ಲಿಂಗ್ಸ್. ಇಷ್ಟು ನಿಮ್ಗೆ ಗೊತ್ತಾಗಿರಬೇಕು. ಆಮೇಲೆ ಮತ್ತು ನಿಮಗೇನು ಗೊತ್ತಿರಬೇಕು ಅಂದ್ರೆ ಫಿಲ್ಲಿಂಗ್ ಸೊಲ್ಯೂಷನ್, ಫಿಲ್ಲಿಂಗ್ಸ್ ರಿಯೇಜೆಂಟ್ ಅಂದರೆ ಏನು, ಫಿಲ್ಲಿಂಗ್ಸ್ A, ಫಿಲ್ಲಿಂಗ್ಸ್ B, ಕಾಪರ್ ಸಲ್ಫೇಟ್, ಆಮೇಲೆ ಸೋಡಿಯಂ ಪೊಟ್ಯಾಷಿಯಮ್ ಟಾರ್ಟಾರೇಟ್ ಅದು ಗೊತ್ತಿರಬೇಕು. ಆಮೇಲೆ ಟಾಲೆನ್ಸ್ ರಿಯೇಜೆಂಟ್ ಅಂದರೆ ಏನು, ಅಮೋನಿಯಂ ನೈಟ್ರೇಟ್ ಅದು ಗೊತ್ತಿರಬೇಕು. ಸೊ ನಿಮ್ಗೆ ಎರಡದ್ದು ಫಾರ್ಮುಲಾ ಈಗ ಸದ್ಯ ಪಾಸ್ ಮಾಡಿಬೇಕಾರೆ ಇಷ್ಟು ಫಿಲ್ಲಿಂಗ್ಸ್ ಟಾಲೆನ್ಸ್ ಬಗ್ಗೆ ಏನೇನು ಬೇಕೆಲ್ಲ ತಿಳ್ಕೊಂಡಿದ್ದೀವಿ ಹೇಳಿನಿ. ಈಗ ಸದ್ಯ ಬೇಕಾದ್ರೆ ನೀವು ಪಾಸ್ ಮಾಡಿ ಬುಕ್ ತೆಗೆದು ಫಿಲ್ಲಿಂಗ್ಸ್ ರಿಯೇಜೆಂಟ್ ಅಂದರೆ ಆ್ಯಕ್ಚುಲಿ ಏನು ಅಂದರೆ ಟೆಸ್ಟ್ ಏನು ಕೊಡ್ತೈತಿ, ಅಲ್ಡಿಹೈಡಿಗೆ ಏನು ಕೊಡ್ತೈತಿ, ಕೀಟೋನಿಗೆ ಏನು ಕೊಡ್ತೈತಿ, ಅಲಿಫ್ಯಾಟಿಕ್ಗೆ ಏನು ಕೊಡ್ತೈತಿ, ಅರೋಮ್ಯಾಟಿಕ್ ಏನು ಕೊಡ್ತೈತಿ, ಅದನ್ನು ಡಿಸ್ಕಸ್ ಮಾಡಿದ್ವಿ. ಬಟ್ ವಾಟ್ ಈಸ್ ಎಕ್ಸಾಕ್ಟ್ಲಿ ಫಿಲ್ಲಿಂಗ್ಸ್ ರಿಯೇಜೆಂಟ್, ಫಿಲ್ಲಿಂಗ್ಸ್ A, ಫಿಲ್ಲಿಂಗ್ಸ್ B ಆ್ಯಡ್ ಮಾಡ್ತಿದ್ವಿ. ಹಂಗೆ ಟಾಲೆನ್ಸಿಗೆ ಒಂದಿತ್ತು, ಅಲ್ಲಿ ಸಿಲ್ವರ್ ಮಿರರ್ ಬರ್ತಿತ್ತು, ಇಲ್ಲೇ ರೆಡ್ ಕಲರ್ ಇದು ಬರ್ತಿತ್ತು, ಅದನ್ನು ಒಂದು ಸ್ವಲ್ಪ ನೋಡ್ಕೊರಿ. ಇಷ್ಟು ನೋಡಿದರೆ ಯು ಕ್ಯಾನ್ ಆನ್ಸರ್ ಎನಿಥಿಂಗ್. ಆಮೇಲೆ ಇದ್ರ ಮೇಲೆ ಕ್ವಶನ್ಸ್ ಬರೋ ಪ್ರಾಬಬಿಲಿಟಿ ಭಾಳ ಐತೆ, ಅದಕ್ಕೆ ಐ ಆಮ್ ಸ್ಟ್ರೆಸ್ಸಿಂಗ್ ಅಬೌಟ್ ಇಟ್. ಓಕೆ, ನೆಕ್ಸ್ಟ್ ಕ್ವಶನ್ ಇಸ್ ದಿಸ್. This compound CH3 twice C double bond CHCO CH3 can be oxidized to this CH3 twice C double bond CHCOH by ಇದನ್ನು ನೀವು ಆಕ್ಸಿಡೈಸ್ ಮಾಡಬೇಕಂದ್ರೆ ಯಾವ ಆಕ್ಸಿಡೈಸಿಂಗ್ ಏಜೆಂಟ್ ಬೇಕು ಇಷ್ಟೊಳಗೆ ಇಸ್ ದ ಕ್ವಶನ್. ಇಫ್ ಯು ವಾಂಟ್ ಆಕ್ಸಿಡೈಸ್ ದಿಸ್ ಟು ದಿಸ್, ಇವು ನಾಲ್ಕರಾಗ ನೀವು ಯಾವ್ದು ಯೂಸ್ ಮಾಡ್ತೀರಿ ಈಸ್ ದ ಕ್ವಶನ್. ಒಮ್ಮೆ ಪಾಸ್ ಮಾಡಿ ಟ್ರೈ ಮಾಡಿರಿ. ಇಲ್ಲಿಂದ ಇಲ್ಲಿ ಏನಾಗಬೇಕು ನೋಡಿರಿ, ನೀವು ಸ್ವಲ್ಪ ಇದನ್ನು ಸ್ವಲ್ಪ ಸ್ಪ್ಲಿಟ್ ಮಾಡಿ ಬರ್ಕೊಳ್ಳೋಣ. ಇದನ್ನು ನಾನು ಹಿಂಗೆ ಬರ್ರಿ ನೋಡಿರಿ, ಈ ಸಿಗೆ 2 CH3 ಅದಾವೆ ಇಲ್ಲ. ಸೊ ಇಲ್ಲೊಂದು CH3 ಇಲ್ಲೊಂದು CH3 ಹಿಂಗೆ ಬರ್ರಿ. ಈ ಸಿಗೆ 2 CH3 CH, ಈ CH, ಈ CH ನೆಕ್ಸ್ಟ್ ಏನಾಯ್ತು ಇಲ್ಲಿ COCH3 ಅಂದರೆ C ಡಬಲ್ ಬಾಂಡು CH3. ಸೊ ಇದು ಹಿಂಗಿದ್ದು ಹಿಂಗೆ ಆಗ್ಬೇಕು, ಹಿಂಗೆ ಆಗ್ಬೇಕು. ಏನು ಆಕ್ಸಿಡೈಸ್ ಮಾಡಿ ಯಾವ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡ್ತೀರಿ ಹೇಳ್ರಿ ಅಂದ್ರೆ ಆಕ್ಸಿಡೇಷನ್ ಆಗತ್ತೈತಿ ಅಂತ ಹೆಂಗೆ ಹೇಳ್ತೀರಿ. ಇಲ್ಲಿ ನೋಡಿರಿ ಕೀಟೋನ್ ಐತಿ, ಇಲ್ಲಿ ಏನದು ಕಾರ್ಬಾಕ್ಸಿಲಿಕ್ ಆಸಿಡ್ ಐತಿ, C ಡಬಲ್ ಬಾಂಡು ಐತಿ, ಇಲ್ಲಿ C ಡಬಲ್ ಬಾಂಡು OH. ಸೊ ಕೀಟೋನ್ ಇದ್ದಿದ್ದು ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಆಕ್ಸಿಡೈಸ್ ಆಗ್ಬೇಕಂದ್ರೆ ನಮಗೆ ಗೊತ್ತು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ನಡೆಯಂಗಿಲ್ಲ. ಬಿಕಾಸ್ ಆಲ್ಡಿಹೈಡ್ಸ್ ಕ್ಯಾನ್ ಬಿ ಆಕ್ಸಿಡೈಸ್ಡ್ ಯೂಸಿಂಗ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್, ಬಟ್ ಕೀಟೋನ್ಸ್ ಕೆನಾಟ್ ಬಿ ಆಕ್ಸಿಡೈಸ್. ಕೀಟೋನ್ಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಆಕ್ಸಿಡೈಸ್ ಆಗ್ಬೇಕಂದ್ರೆ ದೇ ರಿಕ್ವೈರ್ ಎ ವೆರಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಕೀಟೋನ್ ಇದ್ದಿದ್ದು ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಬೇಕು. ಇದೇನಿದೆ 6, 5 ಆಮೇಲೆ ಹೇಳ್ತೀನಿ ನಂತರ. ಫಸ್ಟ್ ಇದು ನೋಡಿರಿ, ಇದು ಕೀಟೋನ್ ಇದ್ದು ಆಕ್ಸಿಡೈಸ್ ಏನಾಗಬೇಕು ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಬೇಕು. ಅಂದರೆ ವಿ ರಿಕ್ವೈರ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಕೀಟೋನ್ ಇಸ್ ಗೆಟಿಂಗ್ ಆಕ್ಸಿಡೈಸ್ ಟು ಕಾರ್ಬಾಕ್ಸಿಲಿಕ್ ಆಸಿಡ್, ಸೊ ವಿ ನೀಡ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ KMnO4 ಇಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ KMnO4 ಇಸ್ ಅ ರೈಟ್ ಆಪ್ಷನ್ ಅಂತ ಅನ್ಸುತ್ತೆ. ಆದ್ರೆ KMnO4 ಯೂಸ್ ಮಾಡಿಬಿಟ್ರೆ ಏನಾಗುತ್ತೆ, ನಮ್ಮ ಕೆಲಸ ಆಗುತ್ತೆ ಏನು, ಕೀಟೋನ್ ಇದ್ದು ಕಾರ್ಬಾಕ್ಸಿಲಿಕ್ ಆಸಿಡ್ ಆಗುತ್ತೆ. ಆದರೆ ಇಫ್ ಯು ಚೆಕ್ ದಿಸ್ ಕಂಪೌಂಡ್ ಔಟ್, ಇಲ್ಲಿ 6 ಕಾರ್ಬನ್ ಅದಾವೆ, ಇಲ್ಲಿ 5 ಕಾರ್ಬನ್ ಅದಾವೆ, ಇದ್ರೊಳಗೆ 6 ಅದಾವೆ ನೋಡಿರಿ. 1 2 3 4 5 6, ಇದ್ರೊಳಗೆ 1 2 3 4 5. ಸೊ ಒಂದು ಕಾರ್ಬನ್ ಕಡಿಮೆ ಆಗಬೇಕು, ಇದು ಆಕ್ಸಿಡೈಸ್ ಆಗಬೇಕು. ಕೀಟೋನ್ ಶುಡ್ ಬಿ ಆಕ್ಸಿಡೈಸ್ಡ್ ಟು ಕಾರ್ಬಾಕ್ಸಿಲಿಕ್ ಆಸಿಡ್ ಆ್ಯಂಡ್ ನಂಬರ್ ಆಫ್ ಕಾರ್ಬನ್ 1 ಕಾರ್ಬನ್ ಕಡಿಮೆ ಆಗಬೇಕು. ಸೊ ಹಂಗೆ ಆಗ್ಬೇಕಂದ್ರೆ ಇದ್ರೊಳಗೆ ಯಾವ್ದು ಯೂಸ್ ಮಾಡಬೇಕು. KMnO4 ಯೂಸ್ ಮಾಡಿದ್ರೆ ಅದು ಆಗಂಗಿಲ್ಲ. ಆಪ್ಷನ್ B NaOI ಯೂಸ್ ಮಾಡಿದ್ರೆ ಆಗುತ್ತೆ. ಇದೇನು ಅಗೇನ್ NaOI, ಅಗೇನ್ ಇಟ್ ಲಿಂಕ್ಸ್ ಟು ಅಯೋಡೋ ಫಾರ್ಮ್. NaOH ಪ್ಲಸ್ I2 ಅವರೇ ನಾವು ಡಿಸ್ಕಸ್ ಮಾಡಿದ್ದೀವಿ. NaOH ಪ್ಲಸ್ I2 ಗಿವ್ಸ್ NaOI. ಸೊ ಇದನ್ನು ಯೂಸ್ ಮಾಡಿದ್ರೆ ಆಪ್ಷನ್ B ಇದು ಅಯೋಡೋ ಫಾರ್ಮ್ ರಿಯೇಜೆಂಟ್, ಫಾರ್ಮ್ ಮಾಡೋ ರಿಯೇಜೆಂಟನ್ನು ಯೂಸ್ ಮಾಡಿದ್ರೆ ಇದಕ್ಕೆ ಆಕ್ಸಿಡೈಸ್ ಆಗುತ್ತೆ, ಒಂದು ಕಾರ್ಬನ್ನು ಕಡಿಮೆ ಆಗುತ್ತೆ. ಹೆಂಗೆ ಇದು ಅಯೋಡೋ ಫಾರ್ಮ್ ರಿಯೇಜೆಂಟ್ ಎದಕ್ಕೆ ಇದು ಆಗುತ್ತೆ ಅಂದ್ರೆ, ಅಯೋಡೋ ಫಾರ್ಮ್ ಆದಮೇಲೆ ಈ ಕಂಪೌಂಡ್ ಇದಕ್ಕೆ ಆಕ್ಸಿಡೈಸ್ ಆದಮೇಲೆ ಇದ್ರಾಗಿಂದ ಒಂದು ಕಾರ್ಬನ್ ಅಯೋಡೋ ಫಾರ್ಮ್ ಮಾಡ್ತೈತೆ. ಇದೇನು ಅಯೋಡೋ ಫಾರ್ಮ್ ಮಾಡಿಸೋ ರಿಯೇಜೆಂಟ್ ಇದು. ಸೊ ಆಫ್ಟರ್ ಪ್ರಾಡಕ್ಟ್ನಾಗ ಏನು ಬರುತ್ತೆ, ಪ್ರಾಡಕ್ಟ್ನಾಗ ಅಯೋಡೋ ಫಾರ್ಮ್ ಬರ್ತೈತೆ. ಅಯೋಡೋ ಫಾರ್ಮ್ ಬರ್ತೈತೆ ಅಂದರೆ ಅಯೋಡೋ ಫಾರ್ಮ್ ಅಂದ್ರೆ ಏನು, CHI3 ಫಾರ್ಮ್ ಆಗ್ಬೇಕು ಆಫ್ಟರ್ ರಿಯಾಕ್ಷನ್. ಸೊ ಆಫ್ಟರ್ ರಿಯಾಕ್ಷನ್ CHI3 ಫಾರ್ಮ್ ಆಗ್ಬೇಕಂದ್ರೆ ಇದ್ರಾಗಿಂದ ಒಂದು ಕಾರ್ಬನ್ ತೊಗೊಂಡು ಹೋಗುತ್ತೆ. ಇದ್ರಾಗಿಂದ ಒಂದು ಕಾರ್ಬನ್ ತೊಗೊಂಡು ಅಂದರೆ ಇದು 6 ಇದು 5 ಆಯ್ತು, ಇದು ಆಕ್ಸಿಡೈಸು ಆಯ್ತು. ಸೊ ಏನು ಆನ್ಸರು ಆಪ್ಷನ್ B NaOI. ಅಯೋಡೋ ಫಾರ್ಮ್ ಅದು ರಿಯೇಜೆಂಟ್, ಅಯೋಡೋ ಫಾರ್ಮ್ ರಿಯಾಕ್ಷನ್ ಅದು ರಿಯೇಜೆಂಟ್. ಓಕೆ, ಆಪ್ಷನ್ B is the right answer. Okay, next question. In this reaction, acetic acid CH3COH ಅದನ್ನು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಜೊತೆ ರಿಯಾಕ್ಟ್ ಮಾಡಿದರೆ A ಬರ್ತೈತಿ.
ಈ ಎನ PCl5 ಜೊತೆ ರಿಯಾಕ್ಟ್ ಮಾಡಿದರೆ ಬಿ ಬರ್ತದೆ. CH3COH reacts with lithium aluminum hydride to give A. ಆ ಎನ PCl5 ಜೊತೆ ರಿಯಾಕ್ಟ್ ಮಾಡಿದರೆ ಬಿ. ಆ ಬಿನ ಆಲ್ಕೋಹಾಲಿಕ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ KOH ಜೊತೆ ರಿಯಾಕ್ಟ್ ಮಾಡಿದರೆ ಸಿ ಯಾವುದು ಅಂತ ಕೇಳ್ಯಾರ. ಸಿ ಏನು ಅಸಿಟಾಲ್ಡಿಹೈಡ್ ಅಂದರೆ ಸಿ ಅಂದರೆ ಇಲ್ಲೇನು ಬರುತ್ತಾ ಈ ಪ್ರಾಡಕ್ಟ್ ಇದು ಅಸಿಟಾಲ್ಡಿಹೈಡು, ಅಸೆಟಲೀನು, ಇಥಲೀನು, ಇನ್ನು ಅಸಿಟೈಲ್ ಕ್ಲೋರೈಡು. ಇನ್ನು ನಾಲ್ಕರಾಗ ಯಾವುದು ಏನು ಮಾಡ್ಯಾರ ನೀವು ವಿಚಾರ ಮಾಡಬೇಕು. CH3COH ಲಿಥಿಯಮ್ ಅಲ್ಯೂಮಿನಿಯಂ ಹೈಡ್ರೈಡ್ ಏನಿದು ನೆನಪು ಮಾಡ್ಕೊರಿ, ಏನಿದು ರೆಡ್ಯೂಸಿಂಗ್ ಏಜೆಂಟ್. ಸೊ ಇದು ರೆಡ್ಯೂಸ್ ಆಗುತ್ತೆ. ಆಮೇಲೆ PCl5 ಜೋಡಿ ರಿಯಾಕ್ಟ್ ಮಾಡಿದ್ರೆ ಏನು ಬರ್ತೈತಿ ವಿಚಾರ ಮಾಡಿರಿ. ಆಮೇಲೆ ಆಲ್ಕೋಹಾಲಿಕ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಜೋಡಿ ಏನು ಮಾಡಿದ್ರೆ ಏನು ಬರ್ತೈತಿ. ಸೊ ಫೈನಲ್ ಸಿ ಏನು ಇದು ನಾಲ್ಕರಾಗ. ದಿಸ್ ಇಸ್ ದ ಕ್ವಶನ್. ವಿಲ್ ಕಮ್ ಟು ದ ಸೊಲ್ಯೂಷನ್. ಸೊ ಇದು ಅಸಿಟಿಕ್ ಆ್ಯಸಿಡ್, ಲಿಥಿಯಮ್ ಅಲ್ಯೂಮಿನಿಯಂ ಹೈಡ್ರೈಡ್ ಇಸ್ ರೆಡ್ಯೂಸಿಂಗ್ ಏಜೆಂಟ್. ಸೊ ಇದು ರೆಡ್ಯೂಸ್ ಆಗುತ್ತೆ, ಆಕ್ಸಿಜನ್ ಹೋಗ್ತಾವೆ. ಆಕ್ಸಿಜನ್ ಹೋದ್ರೆ ಇದು ಆಲ್ಕೋಹಾಲ್ ಆಗುತ್ತೆ. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇದು ಆಲ್ಕೋಹಾಲ್ ಆಗುತ್ತೆ. ಬಿಕಾಸ್ ಆಲ್ಕೋಹಾಲನ್ನು ಆಕ್ಸಿಡೈಸ್ ಮಾಡಿದ್ರೆ ಅಲ್ಡಿಹೈಡ್ ಆಗಿ ಅಲ್ಡಿಹೈಡ್ ಇದ್ರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗುತ್ತೆ. ಕಂಟ್ರೋಲ್ ಮಾಡಿದರೆ ಅಲ್ಡಿಹೈಡ್ ಆಗುತ್ತೆ. ಇದ್ರದ್ದು ಆಲ್ಕೋಹಾಲ್ ಆಕ್ಸಿಡೇಷನ್ ಮಾಡಿದರೆ ಅಲ್ಡಿಹೈಡ್ ಆಗುತ್ತೆ. ಇಲ್ಲಿ ಅಲ್ಡಿಹೈಡ್ ಇಲ್ಲ, ಹಂಗೆ ನಡು ತೋರ್ಸಕತ್ತಿಲ್ಲ. ಓಕೆ, ಇಫ್ ಯು ಯೂಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ on alcohol, it gets converted to carboxylic acid, but before getting converted to carboxylic acid it gets converted to aldehyde and then it gets converted to carboxylic acid. So what I want to tell is alcohol na oxidize ಮಾಡಿದ್ರೆ ಫೈನಲಿ ಅದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗುತ್ತೆ. ನೀವು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ರೆಡ್ಯೂಸ್ ಮಾಡಿದರೆ ಅದು ಆಲ್ಕೋಹಾಲ್ ಆಗುತ್ತೆ. ಸೊ ಇಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡನ್ನು ರೆಡ್ಯೂಸ್ ಮಾಡತ್ತೀವಿ, ಯಾಕಂದರೆ ರೆಡ್ಯೂಸಿಂಗ್ ಏಜೆಂಟ್ ಇದು ಏನಾಗುತ್ತೆ ಆಲ್ಕೋಹಾಲ್ ಆಗುತ್ತೆ. ಸೊ ಇದು ನಮ್ಮದು ಈಥೈಲ್ ಆಲ್ಕೋಹಾಲ್ ಬಂತು, ಇದು ಈಥೈಲ್ ಆಲ್ಕೋಹಾಲ್ ಆಗುತ್ತೆ. ಸೊ ಅದು ಏನು ಮಾಡಿದ್ರಿ, PCl5 ಜೋಡಿ ರಿಯಾಕ್ಟ್ ಮಾಡಿದ್ವಿ. ಓಕೆ, PCl5 ಜೋಡಿ ರಿಯಾಕ್ಟ್ ಮಾಡಿದರೆ ಏನಾಗುತ್ತೆ ನೋಡಿರಿ. ಈ OH ಹೋಗುತ್ತೆ, CL ಬರುತ್ತೆ. CH3CH2 OH ಇತ್ತು, CH3CH2 CL ಆಯ್ತು. ಆಮೇಲೆ ಎರಡು ಬೈ ಪ್ರಾಡಕ್ಟ್ ಬರ್ತಾವೆ, POCl3 and HCl. POCl3 and HCl. ಓಕೆ, ಬೈ ಪ್ರಾಡಕ್ಟ್ ಬಿಟ್ಬಿಡ್ರಿ. ಇದು ನಮ್ದು ಬಿಗೆ ಏನು ಮಾಡಿದ್ರಿ, ಆಲ್ಕೋಹಾಲಿಕ್ KOH ಮಾಡಿದ್ರಿ. ಆಲ್ಕೋಹಾಲಿಕ್ KOH ಮಾಡಿದ್ರೆ ಏನಾಗುತ್ತೆ, ಎಲಿಮಿನೇಷನ್ ಆಗುತ್ತೆ. ಏನಾಗುತ್ತೆ, ಇದ್ರಾಗಿಂದ CL ಹೋಗುತ್ತೆ, ಇದ್ರಾಗಿಂದ ಹೈಡ್ರೋಜನ್ ಹೋಗುತ್ತೆ. CH3CH2Cl is our B. A ಬಂತು, ಏನು PCl5 ಜೊತೆ ರಿಯಾಕ್ಟ್ ಮಾಡಿದ್ವಿ, CH3CH2Cl is B and these are byproducts POCl3 and HCl. So if I take this CH3CH2Cl and alcoholic potassium hydroxide ರಿಯಾಕ್ಟ್ ಮಾಡಿದ್ರೆ ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ. ಇಲ್ಲಿ ಎಲಿಮಿನೇಷನ್, ಇದ್ರಾಗಿಂದ CL, ಇದ್ರಾಗಿಂದ H ಹೋತಂದ್ರೆ ಏನಾಯ್ತು, CH2 ಆಯ್ತು. ಇದು CH2 ಆಯ್ತು, ಇದ್ರಾಗಿಂದ CL ಹೋತಂದ್ರೆ ಇದು CH2 ಆಯ್ತು. ಸೊ CH2 ಡಬಲ್ ಬಾಂಡ್ CH2 ಅಂದರೆ ಈಥೀನ್. ಆಪ್ಷನ್ ಸಿ, ಈಥೀನ್ ಅಥವಾ ಇಥಿಲೀನ್. Option C. I hope you understood. This is what happens. ಡೆಫಿನೆಟ್ಲಿ ನಾ ಇಲ್ಲಿ ಏನು ಡಿಸ್ಕಸ್ ಮಾಡಿದ್ದೀನಿ ಕ್ವಶನ್ಸ್ ನಿಮ್ಗೆ ಹೆಲ್ಪ್ ಆಗ್ತಾವೆ. ನೀವು ಥಿಯರಿ ಪರ್ಫೆಕ್ಟ್ ಇರಬೇಕು, ಈ ಟೈಪ್ ಕ್ವಶನ್ಸು ನೋಡ್ತಿರ್ಬೇಕು, ನೀವು ಒಂದಿಷ್ಟು ಪ್ರಾಕ್ಟೀಸ್ ಮಾಡಿರಬೇಕು, ಎಲ್ಲ ಸೇರಿ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು. ಓಕೆ, ನೆಕ್ಸ್ಟ್ ಕ್ವಶನ್. In the following sequence of reactions, ಏನಾಗುತ್ತೆ, ಟಾಲ್ವಿನ್ KMnO4 ಜೊತೆ ರಿಯಾಕ್ಟ್ ಮಾಡಿದರೆ A ಬಂತು. ಆ ಎಕ್ಕೆ SOCl2 ಜೊತೆ ರಿಯಾಕ್ಟ್ ಮಾಡ್ತಾರೆ. SOCl2 ಜೊತೆ ರಿಯಾಕ್ಟ್ ಮಾಡಿದರೆ B ಬರುತ್ತೆ. ಬಿನ ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ಪಲ್ಲಾಡಿಯಮ್ ಆ್ಯಂಡ್ ಬೇರಿಯಮ್ ಸಲ್ಫೇಟ್, ಹೈಡ್ರೋಜನ್ ಪಲ್ಲಾಡಿಯಮ್ ಇನ್ ಪ್ರೆಸೆನ್ಸ್ ಆಫ್ ಬೇರಿಯಮ್ ಸಲ್ಫೇಟ್ ಮಾಡಿದರೆ C ಬರುತ್ತೆ. ಇದು ಈ ರಿಯೇಜೆಂಟ್ ಅಂದ್ಕೊಳ್ಳಿ ನಿಮ್ಗೆ ಗೊತ್ತಾಗಬೇಕು. ಇದು ರೋಸನ್ಮಂಡ್ ರಿಯಾಕ್ಷನ್, B ಇದು C ಆಗೋದು ರೋಸನ್ಮಂಡ್ ರಿಯಾಕ್ಷನ್ ಅಂತ ನೆನಪಾಗುತ್ತೆ ನಿಮ್ಗೆ. ಥಿಯರಿ ಓದಿದ್ರೆ ಅಷ್ಟೇ ನೆನಪಾಗುತ್ತೆ ಅದು. ಸೊ ಟಾಲುವಿನ್ ಅದಕ್ಕೆ ರಿವಿಷನ್ ಮಾಡಿರಿ, ಥಿಯರಿ ಒಂದು ಕ್ವಿಕ್ ರಿವಿಷನ್ ಮಾಡಿರಿ ಅಂತ ಹೇಳ್ತು. ಓಕೆ, ಟಾಲುವಿನ್ ಇದು KMnO4 ಜೋಡಿ ರಿಯಾಕ್ಟ್ ಮಾಡಿದರೆ ಎನ SOCl2 ಜೋಡಿ ರಿಯಾಕ್ಟ್ ಮಾಡಿದರೆ ಬಿನ ಹೈಡ್ರೋಜನ್ ಪಲ್ಲಾಡಿಯಮ್ ಇನ್ ಪ್ರೆಸೆನ್ಸ್ ಆಫ್ ಬೇರಿಯಮ್ ಸಲ್ಫೇಟ್ ಮಾಡಿದರೆ ಸಿ ಏನು. ಯು ಟ್ರೈ ಟು ಥಿಂಕ್ ಏನೇನಾಗುತ್ತಿಲ್ಲ. C is C6H5COOH, C6H5CH3, C6H5CH2OH, C6H5CHO. ಏನಿದು C6H5 ಎಲ್ಲ ಬೆಂಜಿನ್ ರಿಂಗ್ ಅವು. ಅದ್ರಾಗಿಂದ ಒಂದು ಹೈಡ್ರೋಜನ್ ಹೋಗಿ ಇದು ಬಂದೈತಿ, ಒಂದು ಹೈಡ್ರೋಜನ್ ಹೋಗಿ ಇದು. ಸೊ ಏನು, ಯು ಟ್ರೈ ಟು ಥಿಂಕ್, ಪಾಸ್ ಆ್ಯಂಡ್ ಟ್ರೈ ಟು ಥಿಂಕ್. ಐ ವಿಲ್ ಕಂಟಿನ್ಯೂ. ಓಕೆ, ಟಾಲ್ವಿನ್ನಿಂದ ಸ್ಟಾರ್ಟ್ ಮಾಡೀವಿ. KMnO4 ಇಸ್ ಅ ವೆರಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಏನಾಗುತ್ತೆ, ಹೈಡ್ರೋಜನ್ ಹೋಗುತ್ತೆ, ಆಕ್ಸಿಜನ್ ಬರುತ್ತೆ. ರಿಮೂವಲ್ ಆಫ್ ಹೈಡ್ರೋಜನ್, ಅಡಿಷನ್ ಆಫ್ ಆಕ್ಸಿಜನ್ ಆದರೆ ಏನು ಬೆಂಜೋಯಿಕ್ ಆ್ಯಸಿಡ್.
ಟಾಲುವಿನ್ ಇದ್ದಿದ್ದು ಬೆಂಜೋಯಿಕ್ ಆ್ಯಸಿಡ್ ಆತ. ಅದಕ್ಕೆ ಏನು ಮಾಡತ್ತೀರಿ, ಎ ಇದು ಏಕೆ ಏನು ಮಾಡತ್ತೀರಿ, SOCl2 ಜೋಡಿ ರಿಯಾಕ್ಟ್. SOCl2 ಜೋಡಿ ರಿಯಾಕ್ಟ್ ಅಂದರೆ ಇಲ್ಲಿ COCl ಬರುತ್ತೆ, ಬೆಂಜೋಯಿಲ್ ಕ್ಲೋರೈಡ್. ಈ ಬೆಂಜೋಯಿಕ್ ಆ್ಯಸಿಡಿಗೆ SOCl2 ಜೋಡಿ ರಿಯಾಕ್ಟ್ ಮಾಡಿದರೆ ಬೆಂಜೋಯಿಲ್ ಕ್ಲೋರೈಡ್ ಬರ್ತೈತಿ. ಇದು ಬಿ ನಮ್ಮದು ಬೆಂಜೋಯಿಲ್ ಕ್ಲೋರೈಡ್. ಬೆಂಜೋಯಿಲ್ ಕ್ಲೋರೈಡ್ ಈಸ್ ಬಿ. ಇದಕ್ಕೆ ಏನು ಮಾಡಿದ್ವಿ, ಹೈಡ್ರೋಜನ್ ಪಲ್ಲಾಡಿಯಮ್ ಇನ್ ಪ್ರೆಸೆನ್ಸ್ ಆಫ್ ಬೇರಿಯಂ ಸಲ್ಫೇಟ್. ಸೊ ಇಲ್ಲಿಂದ ಮುಂದೆ ರೋಸನ್ಮನ್ಸ್ ರಿಯಾಕ್ಷನ್, ಹೈಡ್ರೋಜನ್ ಪಲ್ಲಾಡಿಯಮ್ ಇನ್ ಪ್ರೆಸೆನ್ಸ್ ಆಫ್ ಬೇರಿಯಂ ಸಲ್ಫೇಟ್, ಬೆಂಜೋಯಿಲ್ ಕ್ಲೋರೈಡ್ ಇದ್ದು ಇಲ್ಲಿ ಏನಾಗುತ್ತೆ, ಇದು ಹೋಗಿ ಆಲ್ಡಿಹೈಡ್ ಆಗಿಬಿಡುತ್ತೆ. ರೆಡ್ಯೂಸಿಂಗ್ ಏಜೆಂಟ್ ಇದು H2PD ಇನ್ ಪ್ರೆಸೆನ್ಸ್ ಆಫ್ ಬೇರಿಯಂ ಸಲ್ಫೇಟ್. ಸೊ ಇದು ಹೋಗಿ ಕ್ಲೋರಿನ್ ಹೋಗಿ ಆಕ್ಸಿಜನ್ ಬರ್ತದೆ. ಇದು COCl ಇದು CHO, ಬೆನ್ಸಾಲ್ಡಿಹೈಡ್. ಬೆನ್ಸಾಲ್ಡಿಹೈಡ್ ಅಂದರೆ ಆಪ್ಷನ್ ಡಿ, ಬಿಕಾಸ್ C6H5 CHO, ಇದು C6H5 ಇದು CHO. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇದನ್ನು ಆಕ್ಸಿಡೈಸ್ ಮಾಡಿದ್ರಿ, ಬೆಂಜೋಯಿಕ್ ಆ್ಯಸಿಡ್ ಬಂತು, SOCl2 ಜೋಡಿ ರಿಯಾಕ್ಟ್ ಮಾಡಿದ್ರಿ, ಏನು ಬಂತು, ಬೆಂಜೋಯಿಲ್ ಕ್ಲೋರೈಡ್ ಬಂತು. ಬೆಂಜೋಯಿಲ್ ಕ್ಲೋರೈಡ್ ಇದ್ದು ಹೈಡ್ರೋಜನ್ ಪಲ್ಲಾಡಿಯಮ್ ಇನ್ ಪ್ರೆಸೆನ್ಸ್ ಆಫ್ ಬೇರಿಯಂ ಸಲ್ಫೇಟ್ ಮಾಡಿದರೆ ಬೆನ್ಸಾಲ್ಡಿಹೈಡ್ ಬರ್ತೈತಿ, ರೋಸನ್ಮನ್ಸ್ ರಿಯಾಕ್ಷನ್. ಇದೊಂದು ಗೊತ್ತಿರಲಿ ನಿಮ್ಗೆ, ಹೈಡ್ರೋಜನ್ ಪಲ್ಲಾಡಿಯಮ್ ಇನ್ ಪ್ರೆಸೆನ್ಸ್ ಆಫ್ ಬೇರಿಯಂ ಸಲ್ಫೇಟ್ ಏನು ಮಾಡ್ತಾರೆ, ಇದಕ್ಕೆ ಲಿಂಡ್ಲರ್ ಕೆಟಲಿಸ್ಟ್ ಅಂತಲೂ ಕರೀತಾರೆ. ಲಿಂಡ್ಲರ್ ಕೆಟಲಿಸ್ಟ್ ವಿಚ್ ಕಾಸಸ್ ಪಾರ್ಷಿಯಲ್ ರಿಡಕ್ಷನ್ ರೋಸನ್ಮನ್ಸ್ ರಿಯಾಕ್ಷನ್. ಓಕೆ, C6H5 CHO, ಬೆನ್ಸಾಲ್ಡಿಹೈಡ್, ದಿಸ್ ಇಸ್ ದ ಆನ್ಸರ್. ಆ ರಿಯೇಜೆಂಟ್ ನೋಡಿದ ಕೂಡ ನಿಮ್ಗೆ ಆ ರಿಯಾಕ್ಷನ್ ಅಂತ ಗೊತ್ತಾಗಬೇಕು. ಓಕೆ, ನೆಕ್ಸ್ಟ್ ಕ್ವಶನ್. The most suitable reagent for the conversion of RCH2OH to RCHO is, very simple question. The most suitable reagent for the conversion of RCH2OH to RCHO ಅಂದರೆ ಆಲ್ಕೋಹಾಲ್ ಟು ಆಲ್ಡಿಹೈಡ್. ಆಲ್ಕೋಹಾಲ್ ಇದನ್ನು ಆಲ್ಡಿಹೈಡ್ ಮಾಡ್ಬೇಕಂದ್ರೆ ಯಾವ ಆಕ್ಸಿಡೈಸಿಂಗ್ ಏಜೆಂಟ್ ಅಥವಾ ಯಾವ ರಿಯೇಜೆಂಟ್ ಯೂಸ್ ಮಾಡ್ತೀರಿ 4ರಾಗ? ವೆರಿ ಸಿಂಪಲ್, ಪಟ್ ಅಂತ ಆನ್ಸರ್ ಮಾಡ್ಬೇಕು ನೀವು. ಆಪ್ಷನ್ ನೋಡಿರಿ, ಪಟ್ ಅಂತ ಆನ್ಸರ್ ಮಾಡಿರ್ಬೇಕು. ಇದು ಥಿಯರಿ ಒಳಗೆ ಜಗ್ಸಲ ಡಿಸ್ಕಸ್ ಮಾಡಿ ನಾವು. ಏನಾಗಬೇಕು, ಆಲ್ಕೋಹಾಲ್ ಇರ್ತದೆ ಆಲ್ಡಿಹೈಡ್ ಆಗಬೇಕು. ನಾಗಲೇ ಹೇಳಿದೆ, ಆಲ್ಕೋಹಾಲನ್ನು ಆಕ್ಸಿಡೇಷನ್ ಮಾಡಿದರೆ ಆಲ್ಡಿಹೈಡ್ ಆಗಿ ಕಾರ್ಬೋಕ್ಸಿಲಿಕ್ ಆ್ಯಸಿಡ್ ಆಗುತ್ತೆ. ಇದನ್ನು ಆಕ್ಸಿಡೇಷನ್ ಆಗಕ್ಕೆ ಬಿಟ್ರೆ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿದರೆ ಆಲ್ಕೋಹಾಲ್ ಇದು ಕಾರ್ಬೋಕ್ಸಿಲಿಕ್ ಆ್ಯಸಿಡ್ ಆಗಿಬಿಡ್ತೈತಿ. ಬಟ್ ಆಲ್ಕೋಹಾಲ್ ಇದು ಕಾರ್ಬೋಕ್ಸಿಲಿಕ್ ಆ್ಯಸಿಡ್ ಆಗೋಕ್ಕಿಂತ ಮೊದಲು ಆಲ್ಡಿಹೈಡ್ ಇದ್ದಿದ್ದು ಕಾರ್ಬೋಕ್ಸಿಲಿಕ್ ಆ್ಯಸಿಡ್ ಆಗುತ್ತೆ. ಸೊ ಆಲ್ಡಿಹೈಡ್ ಇದ್ದಿದ್ದು ಕಾರ್ಬೋಕ್ಸಿಲಿಕ್ ಆ್ಯಸಿಡ್ ಆಗಬಾರ್ದು, ಆಕ್ಸಿಡೇಷನ್ ಅಲ್ಲಿಗೆ ನಿಂದಿರಬೇಕು. ಅಂದರೆ ಆಕ್ಸಿಡೇಷನನ್ನು ಕಂಟ್ರೋಲ್ ಮಾಡಬೇಕು. ಆಕ್ಸಿಡೇಷನನ್ನು ಕಂಟ್ರೋಲ್ ಮಾಡ್ಬೇಕಂದ್ರೆ PCC ಯೂಸ್ ಮಾಡಬೇಕು, ಪೈರಿಡೀನಿಯಂ ಕ್ಲೋರೋಕ್ರೋಮೇಟ್ ಯೂಸ್ ಮಾಡಬೇಕು. ಥಿಯರಿ ಡಿಸ್ಕಸ್ ಮಾಡಿವಿ. ವೆರಿ ಸಿಂಪಲ್ ಕ್ವಶನ್, ಇಲ್ಲಿ ಏನು ವಿಚಾರ ಮಾಡೋದಿಲ್ಲ, ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್. ಆಪ್ಷನ್ ಡಿ, ವೆರಿ ಸಿಂಪಲ್, PCC, mild oxidizing agent, because PCC is mild oxidizing agent. It controls oxidation of alcohol and it limits to only aldehyde. Aldehyde ಇದ್ದಿದ್ದು ಮತ್ತು ಕಾರ್ಬೋಕ್ಸಿಲಿಕ್ ಆ್ಯಸಿಡ್ ಆಗಾಕದು ಬಿಡಂಗಿಲ್ಲ. ವೆರಿ ಸಿಂಪಲ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್. CH3CH2COOH ಇದ್ದಿದ್ದು ಕ್ಲೋರಿನ್ ಆ್ಯಂಡ್ ರೆಡ್ ಫಾಸ್ಫರಸ್. ಕ್ಲೋರಿನ್ ಜೋಡಿ ರಿಯಾಕ್ಟ್ ಮಾಡಿ ರೆಡ್ ಫಾಸ್ಫರಸ್, ಇನ್ ಪ್ರೆಸೆನ್ಸ್ ಆಫ್ ರೆಡ್ ಫಾಸ್ಫರಸ್ ಮಾಡಿದರೆ ಎ ಬರ್ತೈತಿ. ಎನ ಆಲ್ಕೋಹಾಲಿಕ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಜೋಡಿ ರಿಯಾಕ್ಟ್ ಮಾಡಿದರೆ ಬಿ ಬರ್ತೈತಿ. ಬಿ ಏನು ಅಂತ ಕೇಳ್ಯಾರ. CH3CH2COOH ಅನ್ನು ಕ್ಲೋರಿನ್ ಜೋಡಿ ರಿಯಾಕ್ಟ್ ಇನ್ ಪ್ರೆಸೆನ್ಸ್ ಆಫ್ ರೆಡ್ ಫಾಸ್ಫರಸ್ ಮಾಡಿದರೆ ಎ ಬಂತು. ಈ ಎನ ಆಲ್ಕೋಹಾಲಿಕ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಜೋಡಿ ರಿಯಾಕ್ಟ್ ಮಾಡಿದರೆ ಬಿ ಬರ್ತೈತಿ. ಬಿ ಏನು ಅಂತ ಕೇಳ್ಯಾರ. ದೀಸ್ ಆರ್ ದ ಆಪ್ಷನ್ಸ್. ದಿಸ್ ಇಸ್ ಅ ಕ್ವಶನ್. ಕ್ಲೋರಿನ್ in presence of red phosphorus we gives a an alcoholic potassium hydroxide ಮಾಡಿದ್ರೆ B. What is B? These are the options. Okay, we'll look into the solution. You pause and try, and then we'll go on to the solution. CH3CH2COH chlorine red phosphorus ಅನ್ಕೊಳ್ಳಿ. ಮತ್ತೇನು ಗೊತ್ತಾಗಬೇಕು, ಇದು ಕ್ಲೋರಿನ್ ರೆಡ್ ಫಾಸ್ಫರಸ್ ಅನ್ಕೊಳ್ಳಿ. ಇದು HVZ ರಿಯಾಕ್ಷನ್, ಹೆಲ್-ವೊಲ್ಹಾರ್ಡ್-ಝೆಲೆನ್ಸ್ಕಿ ರಿಯಾಕ್ಷನ್. ಸೊ ಏನಾಗುತ್ತೆ, ಈ ರಿಯಾಕ್ಷನ್ ಒಳಗೆ ಅಲ್ಫಾ ಹೈಡ್ರೋಜನ್ ಹೋಗುತ್ತೆ. ಅಲ್ಫಾ ಹೈಡ್ರೋಜನ್ ವಿಲ್ ಬಿ ರಿಮೂವ್ಡ್. ಇದು ಈ ಫಂಕ್ಷನಲ್ ಗ್ರೂಪಿಗೆ ಅಟ್ಯಾಚ್ ಆಗಿರೋ ಕಾರ್ಬನ್ ಇಸ್ ಅಲ್ಫಾ ಕಾರ್ಬನ್. ಈ ಅಲ್ಫಾ ಕಾರ್ಬನ್ಗೆ ಅಟ್ಯಾಚ್ ಆಗಿರೋ ಹೈಡ್ರೋಜನ್ ಅಲ್ಫಾ ಹೈಡ್ರೋಜನ್. ಫಂಕ್ಷನಲ್ ಗ್ರೂಪಿಗೆ ಅಟ್ಯಾಚ್ ಆಗಿರೋ ಕಾರ್ಬನ್ ಇಸ್ ಅಲ್ಫಾ ಕಾರ್ಬನ್. ಹೈಡ್ರೋಜನ್ಸ್ ಅಟ್ಯಾಚ್ ಟು ಅಲ್ಫಾ ಕಾರ್ಬನ್ ಅಲ್ಫಾ ಹೈಡ್ರೋಜನ್. ಸೊ ಇದ್ರಾಗಿಂದ ಒಂದು ಹೈಡ್ರೋಜನ್ ಹೋಗುತ್ತೆ. ಸೊ ಒಂದು ಹೈಡ್ರೋಜನ್ ಹೋಗಿ ಕ್ಲೋರಿನ್ ಬಂತು. ಕ್ಲೋರಿನ್ ಯಾಕೆ ಬಂತಂದ್ರೆ ಕ್ಲೋರಿನ್ ರಿಯಾಕ್ಟ್ ಮಾಡಕತ್ತೀವಿ. ಸೊ ಇದ್ರೊಳಗೆ ಇಲ್ಲಿ ನೋಡಿರಿ, ಇದನ್ನು ನೋಡಿರಿ, ಕಂಪೇರ್ ದಿಸ್ ಆ್ಯಂಡ್ ದಿಸ್. ಇದ್ರೊಳಗೆ ಒಂದು ಈ ಹೈಡ್ರೋಜನ್ ಹೋಗಿ ಇಲ್ಲಿ ಕ್ಲೋರಿನ್ ಬಂದೈತಿ. ನೆಕ್ಸ್ಟ್ ಆಲ್ಕೋಹಾಲಿಕ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಜೋಡಿ ರಿಯಾಕ್ಟ್ ಮಾಡಿದೆ ಅಂದರೆ ಎಲಿಮಿನೇಷನ್ ಆಗುತ್ತೆ. ಆಗುತ್ತಾಗಲೇ ಆಲ್ಕೋಹಾಲಿಕ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಅಂದ್ಕೊಳ್ಳಿ ಎಲಿಮಿನೇಷನ್ ಅಂತ ಅಂದ್ಕೊಂಡ್ಬಿಡ್ಬೇಕು. ಸೊ ಏನು ಎಲಿಮಿನೇಷನ್, ಇದು CL, ಇದು ಹೈಡ್ರೋಜನ್ HCl ಹೋಗುತ್ತೆ. ಇದ್ರಾಗಿಂದ CL ಹೋಗುತ್ತೆ, ಇದು ಹೈಡ್ರೋಜನ್ ಹೋಗುತ್ತೆ. ಸೊ ಇದು CH3 ಇದೇನಂತ CH2 ಆಯಿತು.
CH2 ಆಯಿತು, ಇಲ್ಲೇ ಏನಾಯ್ತು, ಇದು CH ಆಯಿತು, ಆ್ಯಸ್ ಇಟ್ ಈಸ್ COH, ಇದು COOH ಆ್ಯಸ್ ಇಟ್ ಈಸ್, ಈ CH ಆ್ಯಸ್ ಇಟ್ ಈಸ್, ಇದು Cl ಹೋತು, ಇದು H ಹೋತು, ಈ Cl ಹೋತು ಅಂದರೆ ಇಲ್ಲಿ ಏನೂ ಇಲ್ಲ, ಇದು CH3 ಇದು CH2 ಆಯಿತು. ಸೊ CH2CH COOH, CH2CH COOH, ಆಪ್ಷನ್ ಸಿ, CH2CH COOH, CH2CH COOH, CH2CH COOH, ಆಪ್ಷನ್ ಸಿ. ಸೊ ಇಲ್ಲಿ ಏನಾಯ್ತು ನೋಡಿರಿ, ಇದು ಫಂಕ್ಷನ್ ಗ್ರೂಪ್ COOH ಇಸ್ ಫಂಕ್ಷನಲ್ ಗ್ರೂಪ್. ಸೊ ಅದಕ್ಕೆ ಅಟ್ಯಾಚ್ ಆಗಿರೋ ಕಾರ್ಬನ್ ಇಸ್ ಆಲ್ಫಾ ಕಾರ್ಬನ್. ಅಲ್ಫಾದಾಗ Cl ಹೋತು, ಬೀಟಾದಾಗ ಹೈಡ್ರೋಜನ್ ಹೋತು. ಸೊ ಇದು ಆಲ್ಫಾ ಬೀಟಾ ಎಲಿಮಿನೇಷನ್. ಅಲ್ಫಾ ಒಳಗೆ ಕ್ಲೋರಿನ್ ಹೋತು, ಬೀಟಾ ಒಳಗೆ ಹೈಡ್ರೋಜನ್ ಹೋತು, ಆಲ್ಫಾ ಬೀಟಾ ಎಲಿಮಿನೇಷನ್. ಆಲ್ಫಾ ಬೀಟಾ ಪೊಸಿಷನ್ ಒಳಗೆ ಒಂದು ಹೈಡ್ರೋಜನ್ ಹೋತು, ಒಂದು Cl ಹೋತು. ಸೊ ಇದು ಬಂತು ಫೈನಲ್ ಆನ್ಸರ್ ಏನು, ಆಪ್ಷನ್ ಸಿ. ಸೊ ಇದು ಯಾವ ರಿಯಾಕ್ಷನ್, Hell-Wohlhard-Zelensky reaction. Okay, in this video we'll stop here. These are very important questions and standard questions. ಇದ್ರ ತಕ್ಕಂಗೆ ಮತ್ತು ಥಿಯರಿನೂ ಎಕ್ಸ್ಪ್ಲೇನ್ ಮಾಡೀನಿ. ಇದನ್ನು ನೀವು ಇನ್ನೊಂದು ಕರೆಕ್ಟ್ ವಿಡಿಯೋ ನೋಡಿರಿ, ಥಿಯರಿ ರಿವೈಸ್ ಮಾಡಿರಿ. ನಾನು ಇನ್ನೊಂದು ವಿಡಿಯೋ ಮಾಡಿ ಇನ್ನೊಂದಿಷ್ಟು ಕ್ವಶನ್ಸ್ ಮಾಡ್ತೀನಿ, ನೀವು ಕ್ವಶನ್ಸ್ ಸಾಲ್ವ್ ಮಾಡಿರಿ. ಇನ್ನು ಸ್ವಲ್ಪ ದಿವಸ ನೀವು ಮ್ಯಾಕ್ಸಿಮಮ್ ಕೊಡ್ರಿ, ಸ್ವಲ್ಪ ಎಕ್ಸಾಮ್ ಚಲೋ ಆಗೇ ಆಗುತ್ತೆ. ಇನ್ ದಿಸ್ ಟೈಮ್ ಆಫ್ ಅನ್ಸರ್ಟೈನಿಟಿ ನೀವು ಎಷ್ಟಾಗುತ್ತೆ ಅಷ್ಟು ಮಾಡಿರಿ. ಪ್ರಾಬಬ್ಲಿ ಯು ಆರ್ ನಾಟ್ ಹ್ಯಾಪಿ. ಇನ್ನು ಸ್ವಲ್ಪ ದಿವಸ ಈ ಹಿಂದಿನ ಟೈಮ್ ವೇಸ್ಟ್ ಮಾಡಿಬಿಟ್ಟು ಏನು ಸ್ವಲ್ಪ ಮಾಡಬೇಕಿತ್ತು ಅಂತ ಅನಿಸ್ತೈತೆ ನಿಮಗೆ. ಅವೆಲ್ಲ ಕಾಮನ್. ಈಗ ತಲೆ ಕೆಡ್ಸೊಳಕ್ಕೆ ಹೋಗ್ಬೇಡ್ರಿ. ಈಗ ಉಳಿದ ದಿವಸ ಇನ್ನೆಷ್ಟು ಮ್ಯಾಕ್ಸಿಮಮ್ ಮಾಡೋದು ಆರಾಮ್ ಹೋಗಿ ಎಕ್ಸಾಮ್ ಬರ್ಬೋದು.